ನಾನಿವತ್ತು ಅವರೆಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅವರೆಬೇಳೆ ಸಾಂಬಾರು ಮಾಡೋಕ್ಕೆ ಅರ್ಧ ಕಪ್ ಅವರೆಬೇಳೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ, ಸಾಸಿವೆ, ಎಣ್ಣೆ, ಸ್ವಲ್ಪ ಉಪ್ಪು, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಅವರೆಬೇಳೆನ ಕುಕ್ಕರಲ್ಲಿ ಹಾಕಿ 3 ವಿಷಲ್ ಕೂಗಿಸ್ಕೋಬೇಕು. ಅವರೆಬೇಳೆ ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ಬೇಯಿಸಿದ್ರೆ ಇದು ತೊಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅವರೆಬೇಳೆನ ಕುಕ್ಕರಲ್ಲಿ 2 ಸಲ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಎಣ್ಣೆನ ಸೇರಿಸಿದ್ರೆ ಅವರೆಬೇಳೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಅವರೆಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಅರಿಶಿಣ ಪುಡಿ ಹಾಕಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿ ಮೆತ್ತಗೆ ಬೆಂದಿದೆ. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಅರಿಶಿಣ ಪುಡಿ ಹಾಕಿದರೆ. ಅದನ್ನು ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊಳ್ಳೋಣ. ತುಂಬ ಮೆತ್ತಗೆ ಬೆಂದಿದೆ ಅವರೆಬೇಳೆ, ಹೆಸರುಬೇಳೆ ಥರ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮ್ಯಾಶ್ ಮಾಡ್ಕೋಬೇಕು. ತುಂಬ ನೈಸಾಗಿದ್ದರೆ ಚೆನ್ನಾಗಿರುತ್ತೆ ಇದು ಬೇಳೆ. ಗಟ್ಟಿಯಾಗಿರಬಾರ್ದು. ಮುದ್ದೆ ಊಟ ಮಾಡೋಕ್ಕೆ ಗಟ್ಟಿಯಾಗಿರಬಾರ್ದು ಬೇಳೆ, ಸ್ವಲ್ಪ ನೈಸಾಗಿರಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ. ಯಾಕೆಂದರೆ ಮೊದಲೇ ಉಪ್ಪು ಸೇರಿಸಿದ್ರೆ ಅದು ಮೆತ್ತಗೆ ಬೇಯಲ್ಲ. ಅದಕ್ಕೆ ಇವಾಗ ನ್ಯಾಶ್ ಆಗಿರೋದ್ರಿಂದ ಉಪ್ಪು ಬೇಗ ಮಿಕ್ಸ್ ಆಗುತ್ತೆ. ಒಗ್ಗರಣೆ ಮಾಡೋಣ. ಪಾತ್ರೆ ಬಿಸಿ ಆದಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸಿಡಿದ ತಕ್ಷಣ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಹಾಕ್ಬೇಕು. ಇದಕ್ಕೆ ರುಚಿಯಾಗಿರುತ್ತೆ. ಏಕೆಂದರೆ ಅದರಲ್ಲೇನು ತರಕಾರಿ ಇರಲ್ವಲ್ಲ ಸಾಂಬಾರಲ್ಲಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನ್ಕಾಯಿ ಯಾವುದಾದ್ರೂ ಒಗ್ಗರಣೆಗೆ ನಾವು ಉಪಯೋಗಿಸ್ಬೋದು. ಯಾವ್ದು ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಉಪಯೋಗಿಸ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು, ಎಣ್ಣೆಗೆ ಮೊದಲೇ ಕರಿಬೇವು ಹಾಕಿದರೆ ಚಟಪಟ ಸಿಡಿಯುತ್ತೆ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ ಮೇಲೆ ಕರಿಬೇವು ಹಾಕಿದ್ದೀನಿ. ಹಾಗಾದರೆ ಕರಿಬೇವು ಕಲರು ಹೋಗೋದಿಲ್ಲ, ಕಪ್ಪಗಾಗಲ್ಲ, ನನಗೆ ಗ್ರೀನ್ ಆಗಿರುತ್ತೆ. ಈ ಸಾಂಬಾರು ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ಮಾಡ್ಕೋಬೋದು. ಸಂಜೆ ಟೈಮು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡುವಾಗ ಬೇಗನೆ ಮಾಡ್ಕೋಬೋದು ಈ ಸಾಂಬಾರನ್ನ. ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತೆಂಗಿನ ತುರಿ ಸೇರಿಸ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಈರುಳ್ಳಿಗೆ ಅಷ್ಟೇ. ಬೇಳೆಗೆ ಉಪ್ಪು ಹಾಕಿರ್ತೀವಲ್ಲ, ಇದಕ್ಕೊಂದು ಸ್ವಲ್ಪ 1/4 ಸ್ಪೂನಷ್ಟು ಉಪ್ಪು ಸೇರಿಸಿದ್ರೆ ಸಾಕು. ಸ್ವಲ್ಪ ಬಿಸಿ ಆದಮೇಲೆ ಬೇಳೆನ ಅದಕ್ಕೆ ಸೇರಿಸೋಣ. ಅವರೆಬೇಳೆ ಚೆನ್ನಾಗಿ ಬೆಂದಿದೆ. ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಅವರೆಬೇಳೆ ತೊಗೆ ರೆಡಿ ಆಗುತ್ತೆ. ಇದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ, ತುಂಬ ಬೇಗ ಮಾಡ್ಕೋಬೋದು. ಇದಕ್ಕೆ ನೋಡಿ ನೀರು ಸೇರಿಸ್ಕೋಬೇಕು. ಜಾಸ್ತಿ ನೀರು ಸೇರಿಸಿ ನೀರಾದರೆ ಮುದ್ದೆ ಊಟ ಮಾಡೋಕ್ಕಾಗಲ್ಲ. ಮುದ್ದೆಗೆ ಸ್ವಲ್ಪ ಸಾಂಬಾರು ಮಂದಗಿರಬೇಕು. ಇದು ಸ್ವಲ್ಪ ನೀರು ಹಾಕಬಾರ್ದು, ಸ್ವಲ್ಪ ಮಂದಗಿರಬೇಕು. ನಾವು ನೋಡ್ಕೊಂಡು ನೀರು ಸೇರಿಸ್ಕೋಬೇಕು. ಕುದೀತಾ ಇದೆ. ಅವರೆಬೇಳೆ ತೊಗೆ ರೆಡಿ ಆಯಿತು. ಆಫ್ ಮಾಡಿ ಮುದ್ದೆ ಜೊತೆ ಸವಿಬೇಕು ಅಷ್ಟೆ.
ನೋಡಿ ರುಚಿ ಹೇಗಿದೆ ಅಂತ ನೀವೊಂದು ಸಲ ಪ್ರಯತ್ನ ಮಾಡಿ ಚೆನ್ನಾಗಿದೆಯಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.